ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಎಣ್ಗಾಯಿನ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಸಜ್ಜೆ ರೊಟ್ಟಿ ಹಾಗೂ ಚಪಾತಿ ಜೊತೆಗೆ ಸೇವನೆ ಮಾಡ್ಬೋದು. ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. 3 ಚಮಚದಷ್ಟು ಎಣ್ಗಾಯಿಗೆ ಹಾಕ್ತಾರಲ್ಲ ಆ ಪೌಡ್ರ್ ಇದು. ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪು ಕಾಯಿ, 2 ಚಮಚದಷ್ಟು ಅಚ್ಕಾರದ ಪುಡಿ, 1 ಚಮಚದಷ್ಟು ಪಲ್ಯದ ಪುಡಿ, ಅರ್ಧ ಚಮಚದಷ್ಟು ಅರಿಶಿನದ ಪುಡಿ, 1.5 ಚಮಚದಷ್ಟು ಪುಡಿ ಉಪ್ಪು, 2 ರಿಂದ 3 ಚಮಚದಷ್ಟು ಎಣ್ಣೆನ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆ ಪುಡಿ ಹೇಗೆ ಮಾಡೋದು ಅಂತ ಮುಂದೆ ನೋಡೋಣ. 2 ಚಮಚದಷ್ಟು ಬೆಲ್ಲದ ಪುಡಿ, 3 ಚಮಚದಷ್ಟು ಹುಣಸೆ ರಸನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅಗಲವಾದ ಪ್ಯಾನಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ ನೋಡಿ, ಈ ಥರ ಬದನೆಕಾಯಿನ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ನಾವು ರೆಡಿ ಮಾಡಿರೋ ಮಸಾಲೆನ ಅದರೊಳಗೆ ತುಂಬಿಟ್ಟು ನೀಟಾಗಿ ಜೋಡಿಸ್ಕೋಬೇಕು. ಸೊ ಎಲ್ಲನೂ ಜೋಡಿಸ್ಬಿಟ್ಟು ಮುಚ್ಚಳನ ಮುಚ್ಚಿ ಸುಮಾರು 2 ನಿಮಿಷ ಬಿಡಬೇಕು. ಹಾಗೆ ಮುಚ್ಚಳನ ತೆಗೆದುಬಿಟ್ಟು ಶೇಕ್ ಮಾಡಬೇಕು. ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಡಬೇಕು. ಮುಚ್ಚಳ ತೆಗೆದು ಮತ್ತೆ ಒಂದು ಮರದ ಸೌಟಿನಿಂದ ಅಲ್ಲಾಡಿಸ್ಬೇಕು. ಉಳಿದಿರೋವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಸೌಟಿಂದ ಅಲ್ಲಾಡಿಸ್ಬಿಟ್ಟು ಮತ್ತೆ ಮುಚ್ಚಳನ ಮುಚ್ಚಿ 3 ನಿಮಿಷ ಹಾಗೆ ಬಿಡಬೇಕು. ಇದೆಲ್ಲ ಮಂದ ಉರಿನಲ್ಲೇ ಮಾಡಬೇಕು. ಸೊ ರೆಡಿ ಆಯಿತು. ಈಗ ಕೊನೆಗೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಸೀಳ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು. ಮತ್ತೆ ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಟ್ಟುಬಿಡಬೇಕು. ಸೊ ರೆಡಿ ಆಯಿತು. ಎಣ್ಗಾಯಿಗೆ ಹಾಕೋ ಪೌಡ್ರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. 1 ಕಪ್ಪಿನಷ್ಟು ಕಡಲೆಕಾಯಿ ಬೀಜ, 1 ಕಪ್ಪು ಹುಚ್ಚೆಳ್ಳು, ಅರ್ಧ ಕಪ್ಪು ಹುರಿಗಡಲೆ, ಶೇಂಗಾ ಬೀಜ ಹಾಗೂ ಹುಚ್ಚೆಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡಬೇಕು. ಹಾಗೆ ಹುರಿಗಡಲೆನ ಹಾಗೆ ಪುಡಿ ಮಾಡಿ ಹಾಕ್ಕೋಬೇಕು.